ಬಿಗ್ ಬಾಸ್ಗೆ ನೀವು ಬಂದಿರೋದು ಆಕ್ಸಿಡೆಂಟಾ ಅಥವಾ ಇನ್ಸಿಡೆಂಟಾ? ಅಂದರೆ ನೀವು ಬಂದು ಘಟನೆ ಘಟಿಸ್ತು ಅನ್ನೋ ಥರನ ಆಕ್ಸಿಡೆಂಟಲಿ ಬಂದ್ರಾ? ಆಕ್ಸಿಡೆಂಟಲಿ ಬಂದೆ ನಾನು ಬಿಗ್ ಬಾಸ್ಗೆ. ನಾನೇ ಅಂದ್ಕೊಂಡಿರಲಿಲ್ಲ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ಬಿಗ್ ಬಾಸ್ ಇಷ್ಟೊಂದು ಚಾಲೆಂಜಸ್ನೆಲ್ಲ ಫೇಸ್ ಮಾಡ್ತೀನಿ ಅನ್ನೋದಿಲ್ಲ. ತುಂಬ ಓವರ್ ಥಿಂಕ್ ಮಾಡಿದ್ರೆ ತುಂಬ ಕಷ್ಟ ಅಂತೆ. ನಾನು ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡೋಳು. ಒಂದು ಸಿಚುವೇಶನ್ ಆಯಿತು ಅಂದರೆ ಅದು ಪಾಸಿಟಿವ್ ನೆಗೆಟಿವ್ ಎರಡು ಸೈಡು ಯೋಚನೆ ಮಾಡಿ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ. ಈ ಸಿಚುವೇಶನ್ ನಾನು ಫೇಸ್ ಮಾಡ್ತಿದ್ದೀನಿ, ಪಾಸಿಟಿವ್ ಆದರೆ ಹೇಗೆ ರಿಯಾಕ್ಟ್ ಮಾಡಬೇಕು, ನೆಗೆಟಿವ್ ಆದರೆ ಯಾವ ಥರ ಫೇಸ್ ಮಾಡಬೇಕು ಈ ಚಾಲೆಂಜಸ್ ಅಂತ ಎಲ್ಲ ಥರನೂ ಯೋಚನೆ ಮಾಡಿ ಕುತ್ಕೊಂಡೋಳು ನಾನು. ಸೊ ಬಿಗ್ ಬಾಸ್ ಮನೇಲಿ ಆ ಥರ ಎವ್ರಿ ಸೆಕೆಂಡ್ ನಿನಗೇನೋ ಒಂಥರ ಆಗ್ತಿರೋದು, ನೀನು ಹೇಗೆ ಹ್ಯಾಂಡಲ್ ಮಾಡ್ತೀಯಾ? ಇಲ್ಲಿ ಆಚೆ ಕಡೆ ಅಂತ ಬಂದಾಗ ಫೋನ್ ಇರುತ್ತೆ, ನಿಂಗೆ ಏನೋ ಆಯ್ತು ಅಂದರೆ ಸಡನ್ನಾಗಿ ಅಮ್ಮಂಗೆ ಕಾಲ್ ಮಾಡಿ ಅಮ್ಮ ಹಿಂಗಾಗಿದೆ ಏನು ಮಾಡಲಿ ಅಂತ ಕೇಳ್ತೀನಿ. ಅಲ್ಲಿ ಯಾರಿಗೆ ಕೇಳ್ತೀನಿ? ನೀನು ಯಾರನ್ನೂ ಕೇಳೋಕ್ಕಾಗಲ್ಲ, ಯಾರನ್ನೂ ಟ್ರಸ್ಟ್ ಕೂಡ ಮಾಡೋಕ್ಕಾಗಲ್ಲ. ಮೈ ಗಾಡ್, ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಇಷ್ಟು ದೊಡ್ಡ ಡೆಸಿಷನ್ ರಾಶಿ ನೀನು ಹೇಗೆ ತಗೊಂಡೆ ಅಂತ ನನಗೆ ಕ್ವೆಶ್ಚನ್ ಮಾರ್ಕ್. ಓಕೆ ಫೈನ್, ನನಗೆ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಿತ್ತು, ಅಕ್ಸೆಪ್ಟ್ ಮಾಡಿದೆ. ಇಷ್ಟು ದಿನ ಇದೆ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಎಷ್ಟು ದಿನದಲ್ಲಿ ಡಿಸಿಷನ್ ತಗೊಂಡ್ರಿ? ಒಂದು 2 ವೀಕ್ಸಲ್ಲಿ. ಓಕೆ, ಡಿಸಿಷನ್ ತಗೊಂಡ್ರಿ. ಓಕೆ, ಯಾರ ಒಪಿನಿಯನ್ ಜಾಸ್ತಿ ತಗೊಂಡ್ರಿ ನೀವು? ಫ್ಯಾಮಿಲಿ. ನನಗೆ ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ನನ್ನ ಚಿಕ್ಕಮ್ಮ, ನನ್ನ ತಂಗಿ, ಇವ್ರು ಇಷ್ಟು ಜನನೇ ನನಗೆ ಅವ್ರ ಒಪಿನಿಯನ್ ತುಂಬ ಮ್ಯಾಟರ್ ಆಗುತ್ತೆ. ನಾನು ಫಸ್ಟ್ ತಂಗಿಗೆ ನಾನು ಕಾಲ್ ಮಾಡ್ತೀನಿ, ಹಿಂಗೆ ಬಿಗ್ ಬಾಸ್ ಬಂದಿದೆ, ಏನು ಮಾಡಲಿ ಏನು ಅಂದ್ಕೊಂಡು. ಅಕ್ಕ ನೀನು ಹೋಗ್ತಿದ್ಯಾ ಅಂತೆಲ್ಲ ಕೇಳ್ತೀಯಾ? ಇಲ್ಲ ನಾನು ಕೇಳ್ತಿದ್ದೀನಿ ಅಂತೆಲ್ಲ ಆಗುತ್ತೆ. ಮನೇಲಿ ಡಿಸ್ಕಷನ್ಸ್ ಅದು ಇದು ಏನೇನೋ ನಡೆಯುತ್ತೆ. ನಮ್ಮ ಮನೇಲಿದ್ದವ್ರು ಹೋಗು, ಚಾಲೆಂಜಸ್ನ ಫೇಸ್ ಮಾಡು, ನೀನು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೀನೇ ತಿಳ್ಕೊ ಅಂತೆಲ್ಲ ಅವ್ರದ್ದು ಸಪೋರ್ಟ್ ತುಂಬ ಇತ್ತು. ನಾನು ಹಾಗೆ ಹೋದೆ. ಸುದೀಪ್ ಸರ್ ಕೇಳ್ತಾರೆ ನಾನು ಪ್ರಿಪೇರ್ ಆಗಿದ್ದೀರಾ ಏನು ಅಂತ. ಇಲ್ಲ ಸರ್, ಐ ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋ ಥರ ಇದ್ದೀನಿ, ಆ ಒಂದು ಫ್ಲೋ ಅಲ್ಲೇ ಹೋಗ್ತೀನಿ ಅಂತ ಹೇಳಿರ್ತೀನಿ. ಅದೇ ಥರ ಆಡಿದೆ ಅಂತ ಅನ್ಸುತ್ತಾ ನಿಮಗೆ? ನಾನು ಹಾಗೆ ಆಡಿದೆ. ನಾನು ಏನು ಯಾವತ್ತೂ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದಾಗಿರಲಿ, ಹೀಗಿರಬೇಕು ಬಿಗ್ ಬಾಸ್ ಮನೇಲಿ, ಈ ಥರ ಆಟ ಆಡಿದ್ರೆ ಈ ಥರ ಆಗತ್ತೆ, ಯಾವತ್ತೂ ಥಿಂಕ್ ಮಾಡ್ದೋಳಲ್ಲ ನಾನು. ಸಿಚುಯೇಷನ್ಸ್ ಬರ್ತಿತ್ತು, ನಾನು ಅದನ್ನ ಫೇಸ್ ಮಾಡ್ತಿದ್ದೆ, ನಾನು ಹಾಗೆ ಹೋಗ್ತಿದ್ದೆ. ಅದಕ್ಕೆ ಹೇಗಿರಬೇಕಿತ್ತು, ಹೇಗೆ ಮಾತಾಡಬೇಕಿತ್ತು ಅಂತ ಮಾತಾಡ್ತಿದ್ದೆ. ನಾನು ಪಾಡಿಗೆ ನಾನು ಆಗ್ತಾಯಿದ್ದೆ. ಅನ್ನೆಸೆಸರಿ ಓಕೆ ಎಲ್ಲರ ಜೊತೆನೂ ನಾನು ಈ ಬಿಗ್ ಬಾಸ್ ಮನೇಲಿ ಮಾತಾಡಬೇಕು, ನಾನು ಎಲ್ಲರ ಜೊತೆ ಚೆನ್ನಾಗಿರಬೇಕು. ನನಗೆ ಯಾವಾಗ ಸರಿ ಅನ್ನಿಸ್ತಿತ್ತು ನಾನು ಅವಾಗ ಮಾತಾಡ್ತಿದ್ದೆ, ನಂಗೆ ಯಾವಾಗ ತಪ್ಪು ಅನ್ನಿಸ್ತಿತ್ತು ನಾನು ಮಾತಾಡ್ತಿರ್ಲಿಲ್ಲ. ನಂಗೆ ಇಷ್ಟ ಆಗಲಿಲ್ಲ ಅಂದರೆ ಆ ಡಿಸ್ಟೆನ್ಸ್ ನಾನೇ ಕೊಟ್ಟಿರೋದು ಉಂಟು. ಸೊ ನಾನು ಹೇಗಿರಬೇಕು ನಾನು ಹಾಗೇ ಇದೆ ಬಿಗ್ ಬಾಸ್ ಮನೇಲಿ. ಓಕೆ, ನೆಕ್ಸ್ಟ್ ಏನು ಪ್ಲ್ಯಾನ್? ನೆಕ್ಸ್ಟ್ ಸಿನಿಮಾ ಮಾಡಬೇಕು. ನನ್ನ ಸಿನಿಮಾ ಈಗ ಶೂಟಿಂಗ್ ನಡೀತಾ ಇದೆ, ಪ್ಯಾರ್ ಸಿನಿಮಾ. ನೀವು ಸಾಂಗ್ಸ್ ನೋಡಿರ್ಬೋದು. ಅದ್ರದ್ದು ಇನ್ನೊಂದು ಸಾಂಗ್ ಶೂಟ್ ಬಾಕಿ ಇದೆ, ಅದನ್ನ ಮುಗಿಸಿದ ತಕ್ಷಣವೇ ಮತ್ತೆ ಪ್ರಮೋಷನ್ಸ್ಗೆಲ್ಲ ಓಡಾಡಬೇಕು. ಅದು ಒಂದಿದೆ. ಇವಾಗ ಬಂದಿದ್ದೀನಿ, ನೋಡೋಣ ನೆಕ್ಸ್ಟ್ ಏನೇನೋ ಹೇಗೆ ಅಂತ. ಬಟ್ ಸಿನಿಮಾ ಮಾಡಬೇಕು. ಸದ್ಯಕ್ಕೆ ಇಮಿಡಿಯೇಟ್ ಒಂದು ಬ್ರೇಕ್ ತೊಗೋಬೇಕು, ಏನೋ ಮಾಡಬೇಕು ಅನ್ನೋದಾದ್ರೆ ಏನು ನಿಮ್ಮ ಪ್ಲ್ಯಾನ್ ಪ್ರಕಾರ? ಟ್ರಿಪ್. ಎಲ್ಲರೂ ಮನೆಯವರೆಲ್ಲ ಸೇರ್ಕೊಂಡು ಟ್ರಿಪ್ ಹೋಗಬೇಕು. ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಇವಾಗ ಕುತ್ಕೊಂಡು ಮಾತಾಡಬೇಕು, ಯಾವ ಜೊತೆನೂ ಸಿಗ್ತಿಲ್ಲ. ಯಾಕಂದ್ರೆ ನನ್ನ ತಂಗಿ ಇವಾಗ 2nd PU, ಅವಳಿಗೆ ಎಕ್ಸಾಮ್ಸ್ ನಡೀತಿದೆ, ಜಾಸ್ತಿ ಟೈಮ್ ಸಿಗ್ತಿಲ್ಲ. ಸೊ ಎಲ್ಲ ಜೊತೆನೂ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು ಇವಾಗ.